ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ನಾಡಕಚೇರಿಯ ವಿಎ ಹಾಗೂ ಆರ್ಐರವರು ವ್ಯಕ್ತಿಯೊಬ್ಬರಿಗೆ ವಂಶವೃಕ್ಷವನ್ನ ಕೊಡಲು ವಿನಾಕಾರಣವಾಗಿ ಅಲೆದಾಡಿಸುತ್ತಿದ್ದಾರೆ ಅಂತ ಕೆಆರ್ಎಸ್ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಆರೋಪಿಸಿದ್ದಾರೆ. ಹೊಸಕೋಟೆ ನಗರದ ತಾಲೂಕು ಕಚೇರಿ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೊಡ್ಡದುನ್ಸಂದ್ರ ಗ್ರಾಮದ ನಿವಾಸಿಯಾದ ದುರ್ಗಾ ಸಿಂಗ್ ರವರು ವಂಶವೃಕ್ಷ ಪಡೆಯಲು ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು. ಆರ್ಐ ಹಾಗೂ ವಿಎ ಅವರು ಅನಗತ್ಯವಾಗಿ ವಿಳಂಬ ಮಾಡ್ತಾ ಸಾರ್ವಜನಿಕರನ್ನ ಸತಾಯಿಸ್ತಿದ್ರೆ. ಈ ಬಗ್ಗೆ ಗಮನಕ್ಕೆ ಬಂದಾಗ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ವಿಚಾರವನ್ನ ತಿಳಿಸಿದ್ದು, ಕೂಡಲೇ ಸಂಬಂಧಪಟ್ಟ ಆರ್ಐ ಹಾಗೂ ವಿಎ ರವರಿಗೆ ದೂರವಾಣಿ ಮುಖಾಂತರ ನಿರ್ದೇಶನವನ್ನ ನೀಡಿದ್ರು ಸಹ ಆರ್ಐ ಪ್ರಕಾಶ್ ಹಾಗೂ ವಿಎ ರವಿರವರು ವಿಳಂಬ ಮಾಡುತ್ತಾ ಅಲೆದಾಡಿಸುತ್ತಿದ್ದಾರೆ. ಆದರೆ ಅಧಿಕಾರಿಗಳಾದವರು ಈ ರೀತಿ ಮಾಡುವುದು ಸರಿಯಲ್ಲ. ಸಾರ್ವಜನಿಕರ ಮೂಲಭೂತ ದಾಖಲೆಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಕಾನೂನುಬದ್ಧ ಅವಧಿಯೊಳಗೆ ಪೂರ್ಣಗೊಳಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ. ಆದರೆ ಅನೇಕ ಬಾರಿ ಕಚೇರಿಗೆ ಅಲೆದಾಡಿಸಿದ್ರು ಸ್ಪಷ್ಟ ಉತ್ತರ ನೀಡದೆ ಸಮಯ ವ್ಯರ್ಥ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹೊಸಕೋಟೆ ತಾಲೂಕು ಉಸ್ತುವಾರಿ. ಏನು ಇವತ್ತು ವಿಚಾರ ಅಂದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಮಂಜು ಅವರು ಇದ್ದಾರೆ, ತಾಲೂಕ್ ಜಂಟಿ ಕಾರ್ಯದರ್ಶಿ ಮಕ್ತಿಯಾರ್ ಇದ್ದಾರೆ, ತಾಲೂಕ್ ಸಂಘಟನಾ ಕಾರ್ಯದರ್ಶಿ ಮುನ್ರಾಜ್ ಅವರು ಇದ್ದಾರೆ. ಇವತ್ತು ಏನ್ ವಿಚಾರ ಅಂದ್ರೆ, ದುನ್ಸಂದ್ರ ಗ್ರಾಮದಲ್ಲಿ ಇವರು ಮೂಲತಃ ಬಂದು ಮಾಲೂರ್ನವರು. ಇವರು ದುನ್ಸಂದ್ರಗೆ ಸುಮಾರು ಕಳೆದ 25 ವರ್ಷದಿಂದನೇ ಬಂದು ಇವರು ದುನ್ಸಂದ್ರದಲ್ಲಿ ವಾಸವಾಗಿದ್ದಾರೆ, ಇವ್ರ ತಂದೆಯವರೆಲ್ಲ. ಸೊ ಇವ್ರ ತಂದೆಯವರು ತೀರ್ಕೊಂಡ ನಂತರ ಇವರು ಒಂದು ಮನೆ ಇದೆ, ಆ ಮನೇನ ಒಂದು ಪೌತಿಕಾತ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಕಳೆದ 10 ತಿಂಗಳ ಹಿಂದೆನೆ ಅನಗೊಂಡಹಳ್ಳಿ ನಾಡ ಕಚೇರಿಯಲ್ಲಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟರು ಯಾವುದೇ ರೀತಿ ಇವ್ರಿಗೆ ರಿಯಾಕ್ಷನ್ ಕೊಡದೆ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ. 1 ಬಾರಿ ಅಲ್ಲ 2 ಬಾರಿ ರಿಜೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗ್ಲೇ ಸುಮಾರು 6 ತಿಂಗಳು ಕಳೆದಿರುತ್ತೆ. ಅದಾಗಿ ಕಳೆದ 2 ತಿಂಗಳ ಹಿಂದೆ ನಮ್ ಗಮನಕ್ಕೆ ತರ್ತಾರೆ ಇವರು ದುರ್ಗಾ ಸಿಂಗ್ ಅಂತೇಳಿ. ಸೊ ನಮ್ ಗಮನಕ್ಕೆ ತಂದಾಗ ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಪರಿಶೀಲನೆ ಮಾಡ್ಬಿಟ್ಟು ಒಂದು ಲೆಟರ್ ಮಾಡ್ಬಿಟ್ಟು ತಹಶೀಲ್ದಾರ್ ಅವ್ರಿಗೆ ತಂದು ಲೆಟರ್ ಕೊಡ್ತೀವಿ. ಕಳೆದ 26/3/2026 ತಹಶೀಲ್ದಾರ್ ಅವ್ರ ಗಮನಕ್ಕೆ ತಂದಾಗ ತಹಶೀಲ್ದಾರ್ ಅವ್ರಿಗೆ ಒಂಥರ ಶಾಕ್ ಆಗುತ್ತೆ. ಒಂದು ಫ್ಯಾಮಿಲಿ ಲೆಟರ್ ಕೊಡೋದಕ್ಕೆ ಇಷ್ಟೆಲ್ಲ ಇದ್ ಮಾಡ್ತಾರ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವ್ರ ಆರ್ ಐ ಅವ್ರಿಗೆ ಕಾಲ್ ಮಾಡಿ ಅವ್ರು ಹೇಳ್ತಾರೆ ಇಮಿಡಿಯೇಟ್ ಆಗಿ ಅದನ್ನ ಇಶ್ಯೂ ಮಾಡಿ ಅಂತೇಳಿ. 2 ತಿಂಗಳಾದ್ರೂ ಅವ್ರು ಇದುವರೆಗೂ ಯಾವುದೇ ರೀತಿ ಇವ್ರಿಗೆ ಫ್ಯಾಮಿಲಿ ಲೆಟರ್ ಕೊಡ್ತಾ ಇಲ್ಲ. ನನಗ ಅನ್ಸುತ್ತೆ ಈ ವ್ಯಕ್ತಿ ಮೋಸ್ಟ್ಲಿ ಪಾಕಿಸ್ತಾನದಿಂದ ಬಂದಿದ್ದಾನೆ ಅಂತೇಳಿ. ಯಾಕಂದ್ರೆ ಈ ವ್ಯಕ್ತಿ ನಿಜಕ್ಕೂ ಇವರು ಕರ್ನಾಟಕದವರೇ ಆಗಿದ್ರೆ ಇವ್ರಿಗೆ ವಂಶವೃಕ್ಷ ಸಿಗ್ತಾ ಇತ್ತು. ಇವರು ಪಾಕಿಸ್ತಾನದಿಂದ ಬಂದಿರೋದ್ರಿಂದ ಮೋಸ್ಟ್ಲಿ ಎಲ್ಲ ಕೊಡ್ತಾ ಇಲ್ಲ ಅಂತ ಕಾಣುತ್ತೆ. ಈ ಅಧಿಕಾರಿಗಳಿಗೆ ನಿಜಕ್ಕೂ ನಾಚಿಕೆ ಆಗ್ಬೇಕು. 16 ಬಾರಿ ಫೋನ್ ಮಾಡಿ ಕೇಳಿದ್ರೂ ಅವರು ವಿ ಅವರು ಹೇಳ್ತಾರೆ, ಈ ಒಂದು ಫ್ಯಾಮಿಲಿ ಲೆಟರ್ ನೀವು ಆಲ್ರೆಡಿ ಇಶ್ಯೂ ಮಾಡಿದ್ದೀರಾ 2012ರಲ್ಲಿ ಅಂದ್ರೆ ಇದು ಬೋಗಸ್ ಅಂತಾರೆ. ವಿ ಎ ರವಿ ಅವರು ಪ್ರಕಾಶ್ ಅವ್ರಿಗೆ ಹೇಳಿದ್ರೆ, ಆರ್ ಐ ಪ್ರಕಾಶ್ ಅವ್ರಿಗೆ ಹೇಳಿದ್ರು ಅದೇ ಸ್ಪಷ್ಟನೆ. ಆರ್ ಐ ಪ್ರಕಾಶ್ ಅವ್ರು ಹೇಳ್ತಾರೆ ಇವರು ಮೂಲತಃ ಮಾಲೂರ್ನವರು, ಅಲ್ಲಿನ ಒಂದು ವಿ ಎ ಆರ್ ಐ ನಂಬರ್ ಕೊಟ್ರೆ ಸಾಕು, ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಿ ಅದನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಆರ್ ಐ ಅವ್ರು ಹೇಳ್ತಾರೆ. ಸೊ ನಾನೇ ಸ್ವತಃ ಇವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ವಿ ಎ ಅವ್ರ ನಂಬರ್ ತಗೊಂಡು ವಿ ಎ ಅವ್ರ ಹತ್ರ ನಾನು ಮಾತಾಡಿದ್ದೀನಿ, ಮಾಲೂರ್ ವಿ ಎ ಅವ್ರ ಹತ್ರ ಮಾತಾಡಿ ಅವರು ಪ್ರಕಾಶ್ ಅವ್ರಿಗೆ ನಂಬರ್ ಕೊಟ್ಟಾಗ ಅವರು ಅಷ್ಟೇ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕೇಳ್ಕೊಂಡ್ರು. ಆಮೇಲೆ ಹೇಳ್ತಾರೆ ಅವ್ರು ಹೇಳೋದು ಸರಿಯಾಗಿ ಸ್ಪಷ್ಟನೇ ಇಲ್ಲ ಅಂತಾರೆ. ಮತ್ತೆ ಏನ್ ಮಾಡ್ಬೇಕು ಇದಕ್ಕೆ? ಮಾನ್ಯ ಕಂದಾಯ ಸಚಿವರು ಯಾವಾಗ್ಲೂ ಹೇಳ್ತಾರೆ ಭೌತಿಕಾತ ಏನೋ ಸತ್ತೋರ ಹೆಸರಲ್ಲಿ ಖಾತೆಗಳು ಯಾವ ಇರಬಾರ್ದು, ಅವರ ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಖಾತಾ ಪೌತಿ ಆಗ್ಬೇಕು, ವರ್ಗಾವಣೆ ಆಗ್ಬೇಕು, ಸತ್ತೋರ ಹೆಸರಲ್ಲಿ ಖಾತಾಗಳು ಇಡಬೇಡಿ, ನಾವು ಅಧಿಕಾರಿಗಳನ್ನ ಮನೆ ಮನೆಗೂ ಕಳಿಸಿ ಆ ಖಾತಾಗಳನ್ನ ಮಾಡ್ತೀವಿ ಅಂತ ಮಾನ್ಯ ಕಂದಾಯ ಸಚಿವರು ಹೇಳ್ತಾರೆ. ಕಂದಾಯ ಸಚಿವರಿಗೆ ಗೊತ್ತಾಗ್ಬೇಕು ಇದು ಯಾವುದೇ ರೀತಿ ಇಲ್ಲಿ ಹಳ್ಳಿಗಳಲ್ಲಿ ವಿ ಆಗ್ಬೋದು ಆರ್ ಐ ಆಗ್ಬೋದು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ. ಒಬ್ಬ ತಹಶೀಲ್ದಾರ್ ಹೇಳಿದ್ರು ಸಮೇತ ಇವ್ರು ಹೇಳ್ತಾರೆ, ಇವ್ರು ಮೋಸ್ಟ್ಲಿ ಡಿಕ್ಟೇಟರ್ ಅನ್ಸುತ್ತೆ, ಯಾರೋ ವಿ ಎ ಅವರು ಆರ್ ಐ ಅವರು, ನನ್ಗೆ ಅದೇ ರೀತಿ ಕಾಣ್ತಾ ಇದೆ. ಸೊ ಅವ್ರು ಹೇಳ್ತಾರೆ ಮಾಡೋದಿಲ್ಲ, ಎಂಡಾರ್ಸ್ಮೆಂಟ್ ಕೊಡ್ತೀನಿ ಅಂತ ಕೂಡ ಆರ್ ಐ ಅವ್ರು ಹೇಳ್ತಾರೆ. ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇವತ್ತೊಂದು ದಿವಸದಲ್ಲಿ ಮತ್ತೆ ಬಂದು ನಾವು ತಹಶೀಲ್ದಾರ್ಗೆ 2 ತಿಂಗಳ ನಂತರ ಹೇಳಿದೀವಿ. ತಹಶೀಲ್ದಾರ್ ಇವತ್ತು ಸಮೇತ ಕರೆ ಮಾಡಿದ್ದಾರೆ ಅವ್ರಿಗೆ, ಕೂಡ್ಲೆ ಅದನ್ನ ಮಾಡಿ ಅಂತೇಳಿ. ಒಂದು ವೇಳೆ ಇನ್ನು 15 ದಿವಸ ಒಳಗಡೆ 1 ವಾರದ ಒಳಗಡೆ ಮಾಡ್ಲಿಲ್ಲ ಅಂದ್ರೆ 15ನೇ ದಿವಸದಲ್ಲಿ ನಾವು ಬಂದು ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆ ಕೊಡ್ತೀವಿ. ಅದು ಯಾವ ವಿರುದ್ಧವಾಗಿ, ನಿಮ್ಮನ್ನ ಏನೋ ಟ್ರಾನ್ಸ್ಫರ್ ಮಾಡೋ ವಿಚಾರವಾಗಿ ಅಥವಾ ಸಸ್ಪೆಂಡ್ ಮಾಡೋ ವಿಚಾರವಾಗಿ ಪ್ರತಿಭಟನೆ ಕೊಡ್ತೀವಿ. ಅಧಿಕಾರಿಗಳು ಎಚ್ಚೆತ್ಕೊಬೇಕು, ಇವರು ಪಾಕಿಸ್ತಾನದವರಲ್ಲ. ನಿಮ್ಗೇನ ಅಷ್ಟೇನಾನ ಇವ್ರು ಪಾಕಿಸ್ತಾನದವ್ರು ಅಂತ ಗೊತ್ತಿದ್ರೆ ವೀಸಾ ಪಾಸ್ಪೋರ್ಟ್ ಕೊಡಿಸ್ಬಿಡಿ, ಪಾಕಿಸ್ತಾನಕ್ಕೆ ಕಳಿಸ್ಬಿಡೋಣ ಇವ್ರನ್ನ. ಸೊ ಇದು ಸೌಜನ್ಯ ಅಲ್ಲ. ಅಧಿಕಾರಿಗಳು
ಎಚ್ಚೆತ್ಕೊಂಡು ಮಾಡಿ. ನಾವೆಲ್ಲ ಸಂವಿಧಾನದ ಅಡಿಯಲ್ಲಿದ್ದೀವಿ, ಸಂವಿಧಾನ ಮರಿಬೇಡಿ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ.